ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಯುಕೋ ಬ್ಯಾಂಕ್ನಲ್ಲಿ 250 ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಒಟ್ಟಾರೆಯಾಗಿ 250 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಮುಂದಿನ ತಿಂಗಳು ಫೆಬ್ರವರಿ 5ನೇ ತಾರೀಕು ತಮಗೆಲ್ಲರಿಗೂ ಕೊನೆಯ ದಿನಾಂಕವಾಗಿರುತ್ತೆ. ಯಾರ್ಯಾರು ಡಿಗ್ರಿ ಕ್ವಾಲಿಫಿಕೇಷನನ್ನು ಹೊಂದಿದ್ದೀರಾ, ಬ್ಯಾಚುಲರ್ ಡಿಗ್ರಿ ಕ್ವಾಲಿಫಿಕೇಷನ್ ಎನಿ ಡಿಸಿಪ್ಲಿನ್ ಯಾವುದಾದರೂ ಒಂದು ಡಿಗ್ರಿ ಕೋರ್ಸನ್ನು ಕಂಪ್ಲೀಟ್ ಮಾಡಿರುವವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅದೇ ರೀತಿಯಾಗಿ ಟೋಟಲ್ ಆಗಿ ಭಾರತದಾದ್ಯಂತ ನಮ್ಮ ದೇಶದಲ್ಲಿ 11 ರಾಜ್ಯಗಳಲ್ಲಿ ಯುಕೋ ಬ್ಯಾಂಕ್ನ 250 ವೇಕೆನ್ಸಿಗಳನ್ನು ನೋಟಿಫಿಕೇಷನ್ ರಿಲೀಸ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 35 ಹುದ್ದೆಗಳು ಖಾಲಿ ಇದ್ದು ಅದೇ ರೀತಿಯಾಗಿ ವಿವಿಧ ರಾಜ್ಯಗಳಲ್ಲಿ 250 ಹುದ್ದೆಗಳು ವಿಂಗಡಣೆಯಾಗಿದೆ. 35 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ SC ST OBC ಎಕನಾಮಿಕ್ ವೀಕರ್ ಸೆಕ್ಷನ್ ಹಾಗೆ ಜನರಲ್ ಕ್ಯಾಟಗರಿಯವರಿಗೆ ಯಾವ ರೀತಿಯಾಗಿ ವಿಂಗಡಣೆಯಾಗಿದೆ ಅನ್ನೋದನ್ನು ಸಹ ತಾವು ಇಲ್ಲಿ ಗಮನಿಸಬಹುದಾಗಿದೆ. ಜೊತೆಯಲ್ಲಿ ಕೆಳಗಡೆ ನೋಡ್ತಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನೋಟಿಫಿಕೇಷನ್ ಲಿಂಕನ್ನು ನಾನು ಹಾಕಿರ್ತೀನಿ. ಆ ನೋಟಿಫಿಕೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೋದ್ರ ಮೂಲಕ ಇನ್ನೊಂದು ಸಾರಿ ಸವಿವರವಾಗಿ ತಾವು ನೋಡಿಕೊಳ್ಳಬಹುದಾಗಿರುತ್ತೆ. ಮುಂದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರು ಕ್ವಾಲಿಫಿಕೇಷನ್ ಹಾಗೆ ಪೇ ಸ್ಕೇಲನ್ನು ನೋಡೋಣ. ಮೊದಲು ಪೇ ಸ್ಕೇಲನ್ನು ನೋಡೋದಾದರೆ ಜೂನಿಯರ್ ಮ್ಯಾನೇಜರ್ ಗ್ರೇಡ್ ಸ್ಕೇಲ್ 1 ಇರುತ್ತೆ. 48,480ರಿಂದ ತಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದ್ದರೆ ಎಂಡ್ ಆಫ್ ದಿ ಮೂಮೆಂಟ್ 85,925 ತಮಗೆ ಪೇ ಸ್ಕೇಲ್ ಇರುತ್ತೆ. ಅದೇ ರೀತಿಯಾಗಿ ಡಿಗ್ರಿ ಕ್ವಾಲಿಫಿಕೇಷನ್ ಹೊಂದಿರಬೇಕು ಅಂತ ಹೇಳಿದ್ದೀನಿ. ನಂತರ ಏಜ್ ಲಿಮಿಟನ್ನು ನೋಡೋದಾದರೆ ಏಜ್ ಲಿಮಿಟ್ಸ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಅಪ್ಲಿಕೇಶನ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಗೌರ್ಮೆಂಟ್ ನೋಟಿಫಿಕೇಷನ್ಗಳಲ್ಲಿ ಯಾವ ರೀತಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೋ SC ST OBC ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಹೇಗೆ ರೀತಿ ಇರುತ್ತೋ ಅದೇ ರೀತಿ ಇಲ್ಲೂ ಸಹ ಇರುತ್ತೆ. ಮಿನಿಮಮ್ ಕ್ವಾಲಿಫಿಕೇಷನ್ ತಮಗೆ 20 ವರ್ಷ ಆಗಿರಬೇಕು, ಹಾಗೆ ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. ಇಲ್ಲಿ ಹೇಳಿದ್ನಲ್ವ ಅದೇ ರೀತಿ SC ST OBC ಕ್ಯಾಂಡಿಡೇಟ್ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಸಂಬಂಧಪಟ್ಟಾಗೆ ಎಲ್ಲರಿಗೂ ಎಲ್ಲ ನೋಟಿಫಿಕೇಷನ್ ಸಂಬಂಧಪಟ್ಟಾಗೆ 5 ವರ್ಷ 3 ವರ್ಷ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. ನೆಕ್ಸ್ಟು ತಮಗೆ ಎಕ್ಸಾಮಿನೇಷನ್ ಫೀಸನ್ನು ನೋಡೋದಾದರೆ ಹಾಗೆ ಎಕ್ಸಾಮಿನೇಷನ್ ಫೀಸು ಎಕ್ಸಾಮ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೋ ನೋಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಹೇಳಿದ್ದೀನಿ. ಜನವರಿ 1, 2025 ತಮಗೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಯಾವುದಾದ್ರು ಒಂದು ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿಯನ್ನು ತಾವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ₹175 ಇನ್ಕ್ಲೂಡಿಂಗ್ GST SC ST ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ, ಹಾಗೆ ₹850 GST ಇನ್ಕ್ಲೂಡೆಡ್ ಅದರ್ ಆಲ್ ಕ್ಯಾಂಡಿಡೇಟ್ಸ್ OBC ಜನರಲ್ ಕ್ಯಾಟಗರಿಯವರಿಗೆ ಎಲ್ಲರಿಗೂ ಸಹ ₹850 ಇರುತ್ತೆ. ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನನ್ನು ನೋಡೋದಾದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ 3 ರೀತಿ ಎಕ್ಸಾಮನ್ನು ಮಾಡ್ತಾರೆ. ಒಂದು ರೈಟಿಂಗ್ ಟೆಸ್ಟ್ ಇರುತ್ತೆ, ಹಾಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇರುತ್ತೆ. ನಿಮಗೆ ರೈಟಿಂಗು ರೀಡಿಂಗು ಹಾಗೆ ಲ್ಯಾಂಗ್ವೇಜನ್ನು ನೋಡ್ತಾರೆ. ಲೋಕಲ್ ಲ್ಯಾಂಗ್ವೇಜ್ಗಳನ್ನು ನೀವು ಯಾವ್ಯಾವ ರಾಜ್ಯದಲ್ಲಿ ಕೆಲಸ ಮಾಡ್ತೀರಲ್ಲ ಆ ರಾಜ್ಯದ ಲೋಕಲ್ ಲ್ಯಾಂಗ್ವೇಜನ್ನು ನೋಡ್ತಾರೆ. ಮೊದಲನೇದಾಗಿ ಇವು ರೀಸನಿಂಗ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 45 ಪ್ರಶ್ನೆಗಳು 60 ಅಂಕಗಳಿಗೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿರುತ್ತೆ. ಇದು 60 ನಿಮಿಷ. ಈ ಜನರಲ್ ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ಸು ಇಂಗ್ಲೀಷ್ ಲ್ಯಾಂಗ್ವೇಜು ಹಾಗೆ ಡಾಟಾ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇರುತ್ತೆ. ಒಟ್ಟು 155 ಪ್ರಶ್ನೆಗಳು 200 ಅಂಕಗಳಿಗೆ. ಒಟ್ಟಾರೆಯಾಗಿ 3 ಅವರ್ಸ್ ಎಕ್ಸಾಮ್ ಇರುತ್ತೆ. ಅದಾದ ಮೇಲೆ ತಮಗೆ ಇದಕ್ಕೆ ಇನ್ನೊಂದು ಏನಂತ ಹೇಳಿದ್ರೆ ಪೆನಾಲ್ಟಿ ಆಫ್ ರಾಂಗ್ ಆನ್ಸರ್ ಇರುತ್ತೆ. ಇವಾಗ ಎಲ್ಲ ನೋಟಿಫಿಕೇಷನ್ ಎಲ್ಲ ಎಕ್ಸಾಮ್ಗಳಲ್ಲೂ ಸಹ ಇದು ಕಂಪಲ್ಸರಿ ಆಗಿರುತ್ತೆ. ನಾವು ಒಟ್ಟು ಏನು ಆನ್ಸರನ್ನು ಮಾಡೋಕ್ಕಾಗಲ್ಲ, ಪೆನಾಲ್ಟಿ ಆಫ್ ರಾಂಗ್ ಆನ್ಸರ್ ಇದ್ದೇ ಇರುತ್ತೆ. 4 ಪ್ರಶ್ನೆಗಳಲ್ಲಿ ಒಂದು 0.5% ಅನ್ನೋದು 25% ತೆಗಿತಾರೆ. 4 ತಪ್ಪು ಉತ್ತರಗಳಿಗೆ 1 ಅಂಕವನ್ನು ಅವರು ಕಟ್ ಮಾಡ್ತಾರೆ. ಹಾಗೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಸಹ ಇರುತ್ತೆ. SC ST ಹಾಗೆ ಮೈನಾರಿಟಿ ಕ್ಯಾಂಡಿಡೇಟ್ಗಳಿಗೆ ಯಾರ್ಯಾರು ಬರ್ತಾರೋ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅವರಿಗೆ ಎಕ್ಸಾಮ್ ಪೂರ್ವಕವಾಗಿ ತಮಗೆ ಒಂದು ಪ್ರೀ ಎಕ್ಸಾಮ್ ಅಂತ ಸಹ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಲ್ಯಾಂಗ್ವೇಜ್ ಪ್ರೊಫೆಷನ್ ಟೆಸ್ಟ್ ಅಂತ ಹೇಳಿದ್ನಲ್ವ, ಲ್ಯಾಂಗ್ವೇಜ್ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಯಾರ್ಯಾರು ಯಾವ ರಾಜ್ಯದಲ್ಲಿ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜನ್ನು ತಾವು ಬರೀಲಿಕ್ಕೆ ಓದಲಿಕ್ಕೆ ಬರುವಂಥವ್ರು ಆಗಿರಬೇಕು. ನೆಕ್ಸ್ಟ್ ಪರ್ಸ್ನಲ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ಎರಡರಲ್ಲೂ ಪಾಸ್ ಆಗಿದ ನಂತರ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಒಟ್ಟು 100 ಅಂಕಗಳಿಗೆ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. SC ST OBC ಕ್ಯಾಂಡಿಡೇಟ್ಗಳಿಗೆ 35 ಅಂಕಗಳು ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದ್ದರೆ, ಇತರ ಕ್ಯಾಂಡಿಡೇಟ್ಗಳಿಗೆ 40 ಅಂಕಗಳು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಲೀಸ್ಟ್ ಆಫ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ಡ್ ಫಾರ್ ಟೈಮ್ ಆಫ್ ದಿ ಇಂಟರ್ವ್ಯೂ. ನೀವು ಏನೇನು ಡಾಕ್ಯುಮೆಂಟ್ಗಳನ್ನು ಹಾಕ್ತೀರಾ ಅವುಗಳನ್ನೆಲ್ಲ ನೀವು ಇಂಟರ್ವ್ಯೂ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದೇನೇನು ಅಂತ ನೀವು ಕೊಟ್ಟಿದ್ದಾರೆ ಅವರು ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ಅವರು ಇಂಟರ್ವ್ಯೂ ಟೈಮಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಅದನ್ನು ಈ ನೋಟಿಫಿಕೇಷನನ್ನು ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ. ನೋಟಿಫಿಕೇಷನ್ ಕೆಳಗೆ ನೋಡ್ತಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ನೋಟಿಫಿಕೇಷನ್ ಇನ್ನೊಂದು ಸತಿ ತಾವು ನೋಡಿಕೊಂಡು ಸವಿವರವಾಗಿ ಏನೇನು ಡೀಟೇಲ್ಸ್ಗಳನ್ನು ಬೇಕು, ಅಪ್ಲಿಕೇಶನನ್ನು ಹೇಗೆ ಹಾಕಬೇಕು ಅನ್ನೋದನ್ನು ತಾವು ಇನ್ನೊಂದು ಸಾರಿ
ನೋಡಿಕೊಳ್ಳಬಹುದಾಗಿರುತ್ತೆ. ಇವಿಷ್ಟು ನೋಟಿಫಿಕೇಶನ್ ಸಂಬಂಧಪಟ್ಟ ಮಾಹಿತಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.